ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು. ಹಾಗಾಗಿ ಜನ ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ. ಕಲಬುರಗಿ ಜನರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ನ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಕಲಬುರಗಿ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಜನರಿಂದ ರಶ್ ಆಗಿದೆ. ಆಸ್ಪತ್ರೆ ಎದೆ ನೋವು, ಬೆನ್ನುನೋವು, ಕತ್ತು ನೋವು ಬಂದರೂ ಕೂಡ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಜನ. ನಿನ್ನೆ ಒಂದು ದಿನ 600ಕ್ಕೂ ಹೆಚ್ಚು OPD ಕಾರ್ಡ್ ನೋಂದಣಿಯಾಗಿದೆ. ಇದೀಗ 10 ದಿನಗಳಿಂದ ನಿತ್ಯ 400ರಿಂದ 500 ಜನರು OPDಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಿದ್ದಾರೆ. ಯಾದಗಿರಿ, ರಾಯಚೂರು, ಬೀದರ್ನಿಂದಲೂ ಕೂಡ ಕಲಬುರಗಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಈ ಮೂಲಕ ಕಲಬುರಗಿಯಲ್ಲೂ ಕೂಡ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಎಲ್ಲ ಕೂಡ ಹೃದಯ ತಪಾಸಣೆಗೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಜಯದೇವ ಆಸ್ಪತ್ರೆಯಲ್ಲಿ ಯಾವ ಪ್ರಮಾಣದಲ್ಲಿ ಜನ ಸೇರಿದ್ರು ಅನ್ನೋದನ್ನು ನೋಡಿದ್ವಿ. ಕಲಬುರಗಿಯಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರಾಜ್ಯದಲ್ಲಿ ಯುವಕ ಯುವತಿಯರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಸಣ್ಣ ಪುಟ್ಟ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ಸಾಕು, ನೇರವಾಗಿ ಆ ಒಂದು ಕಾಯಿಲೆಗೆ ಹೃದಯಾಘಾತವೇ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಇದೀಗ ಯುವಕ ಯುವತಿಯರಲ್ಲಿ ಸೇರಿದಂತೆ ಬಹುತೇಕ ಜನರಲ್ಲಿ ಮನೆ ಮಾಡಿದೆ. ಹೀಗಾಗಿ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಅದರ ಒಂದು ನೇರ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಹಿಂದೆ ಪ್ರತಿನಿತ್ಯ ಜಯದೇವ ಆಸ್ಪತ್ರೆಯಲ್ಲಿ 200ರಿಂದ 250 OPD ಕಾರ್ಡ್ಗಳು ಮಾತ್ರ ಇಲ್ಲಿ ಪಡೆದುಕೊಳ್ಳಲಾಗ್ತಾ ಇತ್ತು. ಆದರೆ ಈಗ ಕಳೆದ 10 ದಿನಗಳಿಂದಲೂ ಕೂಡ ಇದರ ಸಂಖ್ಯೆ ಏನಂದರೆ ಡಬಲ್ ಆಗಿದೆ ಅಂತ ಹೇಳ್ಬೋದು. ಸುಮಾರು 400ರಿಂದ 450, 500ವರೆಗೂ ಕೂಡ OPD ಕಾರ್ಡ್ಗಳು ರಿಸೀವ್ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಜನರಲ್ಲಿ ಸರ್ವೇ ಸಾಮಾನ್ಯವಾಗಿ ಅಸಿಡಿಟಿಯಿಂದ ಆಗಿರುವಂತಹ ಎದೆ ನೋವಾಗಿರ್ಬೋದು, ಕತ್ತು ನೋವಾಗಿರ್ಬೋದು, ಭುಜ ನೋವು, ಇಂತಹ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಸಾಕು ಅವರು ನೇರವಾಗಿ ಜಯದೇವ ಆಸ್ಪತ್ರೆಗೆ ಬಂದು OPD ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಇಲ್ಲಿ ECG ಪರೀಕ್ಷೆ ಆಗಿರ್ಬೋದು, ನಾರ್ಮಲ್ BP ಚೆಕ್ ಸೇರಿದಂತೆ ಇನ್ನಿತರ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ. ಪ್ರಮುಖವಾಗಿ ಇದಕ್ಕೆ ಏನಂದರೆ ನಮಗೆ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಎಂಬ ಭಯ ಈಗ ಜನರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರ ಪರಿಣಾಮವಾಗಿ ಈ ಒಂದು ಜಯದೇವ ಆಸ್ಪತ್ರೆಗೆ ಬರುವಂತಹ ರೋಗಿಗಳ ಸಂಖ್ಯೆಯಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಸೊ ಬಹುತೇಕ ಜನರ ಆತಂಕದಿಂದಲೇ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಭಾಳಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ. ಸರ್, ಈಗ ಏನಾಗಿದೆ ಅಂತ ಇಲ್ಲಿ ಬಂದಿದ್ದೀರಾ ಸರ್? ನಮ್ಮ ತಾಯಿಯವರಿಗೆ ಹೆಲ್ತ್ ಚೆಕಪಿಂಗ್ ಬಂದಿವ್ರಿ. ಹಾರ್ಟ್ ಹೆಚ್ಚಾಗ್ಲಿಕ್ಕೆ ಅದು ಅಂದ್ಕೊಂಡು ಅವ್ರು TV ನೋಡಿ ಭಯ ಪಟ್ಕೊಂಡು ಅವ್ರಿಗೆ ಕರ್ಕೊಂಡು ಬಂದಿವ್ರಿ. ಸುಮ್ಮನೆ ಜನರಲ್ ಚೆಕಪಿಗೆ, ಒಂದ್ಸಲ ಮಾಸ್ಟರ್ ಚೆಕಪಿಗೆ ಪೂರ ಇಕೋ ಟೆಸ್ಟ್, ECG ಟೆಸ್ಟ್ ಮಾಡ್ಕೊಬೇಕಂತ ಕರ್ಕೊಂಡು ಬಂದೀವಿ ಅವ್ರಿಗೆ. ಸೊ ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ಏನು ಸರ್ ಇದಕ್ಕೆ ಚೆಕಪಿಗೆ ಬಂದಿರ್ತೀರಿ? ಸರ್, ಸ್ವಲ್ಪ ಎದೆ ಭಾರ ಆಗ್ತಿತ್ತು, ಅದ್ರ ಸಲ ಬಂದಿದ್ದೀನಿ ಸರ್. ಸ್ವಲ್ಪ ಈಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿತ್ತು, ಅದ್ರಗೋಸ್ಕರ ಬಂದಿದ್ದೀನಿ. ಹಾಂ ಸರ್. ಸರ್, ನೀವು ಎದಕ್ಕೆ ಬಂದಿರಿ ಸರ್? ಈಗ ಸರ್, ನಾವು ಅಪ್ಪರ ಹಾಲ್ಟ್ ಪೇಷಂಟ್ ತೋರ್ಸಕ್ಕೆ ಬಂದಿದ್ದಾರೆ ಸರ್. ಅವ್ರಿಗೆ ತ್ರಾಸ ಭಾಳತ್ತನ ತೊಗೊಂಡು ಬಂದು ಏನಾಗ್ಲತ್ತಿದ್ರಿ? ಅವ್ರಿಗೆ ಎದೆ ನುಸ್ಲತ್ತ ಹಾಲ್ಟಿನ ಮ್ಯಾಗ ಹೇಳ್ಯಾರಿ, ಅದಕ್ಕೆ ತೋರ್ಸಕ್ಕೆ ಬಂದಿರಿ. ಏನಂದರೆ ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಬಂದಂಥವರ ಬಹುತೇಕ ಜನರು, ಅದರಲ್ಲೂ ಕೂಡ ಕೆಲವರಂತೂ ಹಾಸನದಲ್ಲಿ ಏನು ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಆ ಒಂದು ಪ್ರಕರಣದಿಂದ ನಮ್ಮಲ್ಲೂ ಕೂಡ ಏನಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು ಅನ್ನುವಂತಹ ಸಂಶಯವನ್ನು ಇಟ್ಕೊಂಡು ಕಲಬುರಗಿಯ ಜಯದೇವ ಆಸ್ಪತ್ರೆಗೆ ಬಂದು ECG ಸೇರಿದಂತೆ ಇನ್ನಿತರ ಪರೀಕ್ಷೆಗಳು ಮಾಡಿಸಿಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.